ಸಭೆ ಸೇರಿದ್ರಿ, ಒಂದೇ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ ಸರ್, ಕ್ಯಾಬಿನೆಟ್ ರಿಶಫಲ್ ಆಗ್ಬೇಕು ಅಂತ. ಯಾಕೆ ಈಗಿರ್ತಕ್ಕಂಥ ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ತಮಗೆ ಅಸಮಾಧಾನ? ಎಲ್ಲರ ಬಗ್ಗೆ ಇಲ್ಲ, ಕೆಲವ್ರ ಬಗ್ಗೆ ಅಸಮಾಧಾನ ಇದೆ. ಎಲ್ಲಾ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾವ ಅಂತೇನಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಒಳ್ಳೆ ಕೆಲಸ, ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚುಮರ ಇಲ್ಲ. 2 ವರ್ಷ ಆದ್ಮೇಲೆ ರಿಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಮಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ ನಮಗೆಲ್ಲ ಸುಮಾರು ನಾವು 34 ಜನ ಇದೀವಿ. 3 ಟರ್ಮಿಂದ ಮೇಲೆ ಹೋದವರು 3, 4, 5, 6 ಎಲ್ಲ ಸುಮಾರು 34 ಜನ ಇದೀವಿ. 34 ಜನ ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದೀವಿ. ನಾವು ಡೆಲ್ಲಿಗೆ ಹೋಗ್ಲೇಬೇಕು ಇವತ್ತು ನಾಳೆ ಅನ್ಕೊಂಡಿದ್ವಿ. ಅದೇ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಬಿಟ್ಬಿಟ್ಟು ಹೋದ್ರೆ ಹೈಕಮಾಂಡ್ ಅವ್ರು ತಪ್ಪು ತಿಳ್ಕೊಂತಾರೆ. ಅದ್ರ ಬೇಡ, 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗಿತದೆ. 26ನೇ ತಾರೀಕು ಸಾಯಂಕಾಲ 25 30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಸರ್, ಆಮೇಲೆ ಇನ್ನೊಂದು, ಈಗ ಬಜೆಟ್ ಬಗ್ಗೆ ಸರ್, ಇಕ್ಬಾಲ್ ಹುಸೇನ್ ಅವರು ಬಜೆಟ್ ಕಾಪಿ ಪೇಸ್ಟ್ ನಮಗೆ ತೃಪ್ತಿ ತಂದಿಲ್ಲ ಅಂತ ಅವ್ರ ವೈಯಕ್ತಿಕ ಅಭಿಪ್ರಾಯ. ಅವ್ರು ಯಾಕಂದ್ರೆ ರಾಮನಗರಕ್ಕೆ ಏನಾಗಿದೆ ಅಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಕ್ಷೇತ್ರಕ್ಕಂತೂ ಚೆನ್ನಾಗಿ ಕೊಟ್ಟಿದ್ದಾರೆ CM. ಬಜೆಟ್ ಬಗ್ಗೆ ನಮ್ಗೇನೋ ಈ ಪರಿಸ್ಥಿತಿಯೊಳಗೆ ಇಂಥ ಬಜೆಟ್ ಕೊಟ್ಟರು ನಮಗೆ ತೃಪ್ತಿಕರ ಅನಿಸಿದೆ. ನಮ್ಮ ಶಾಸಕರು ಒಬ್ರಿಗೊಬ್ರು ಅವ್ರಿಗೆ ಸ್ವಲ್ಪ ಅವ್ರಿಗೇನೋ ಕೆಲಸ ಆಗಿದ್ದೇ ಇರ್ಬೋದು, ನನ್ಗೆ ಗೊತ್ತಿಲ್ಲ ಕೆಲಸ ಆಗಿದೆ ಬಿಟ್ಟಿಲ್ಲ. ಅದಕ್ಕೆ ಕೆಲವರು ಅಸಮಾಧಾನ ಇದೆ. ಎಲ್ಲರೂ ಒಂದೇ ಸರಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಯೊಳಗೆ ಸರ್ಕಾರದಾಗೆ ಎಲ್ಲರಿಗೂ ಎಲ್ಲಾ ತರ ಕೊಡಕ್ಕಾಗಲ್ಲ. ಯಾರು ನೆಸೆಸರಿ ಅವ್ರು ಕೊಟ್ಟಿದ್ದಾರೆ, ಮುಂದೆ ಎಲ್ಲರಿಗೂ ಕೊಡ್ತಾರೆ. ಅವರ ಒಂದು ಸ್ಟೇಟ್ಮೆಂಟ್ಗೆ ತಾವು ಬೆಂಬಲ ಕೊಡ್ತೀರಾ? ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾ ಹೇಳ್ತಾ ಇದ್ದೇನಲ್ಲ. ಯಾರ ಮೇಲೆ ಬ್ರದರ್? ಯಾರು ಅವ್ರು ನಮ್ಮ ಪಕ್ಷದವರೇ ವಿರೋಧ ಮಾಡಿದವರು ಕ್ರಮ ತಗೋ ಅವ್ರು ಹೇಳ್ತಾರೆ ನೋಡಿ. ನಮ್ಮ ಅಭಿಪ್ರಾಯ ಇಲ್ಲಪ್ಪ. ಅವ್ರ ನಮ್ಮ ಸಹೋದರರು. ಈಗ ನಂದೇ ಒಂದು ದೃಷ್ಟಿ ಇರ್ತದೆ ಹಾಗೆ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರೆ ನಾನು ಅನುಮೋದಿಸ್ತೀನಿ ಅಷ್ಟೇ. ಸರ್, ಆಮೇಲೆ ಈಗ ನಾಯಕತ್ವ ಗೊಂದಲ ವಿಚಾರದಿಂದಲೇ ತಮ್ಮ ಒಂದು ಬೇಡಿಕೆಗೆ ಬ್ರೇಕ್ ಬಿದ್ದಿರೋದು. ಹೌದು, ಮೊದಲು ನಾಯಕತ್ವ ಬಗೆಹರಿಸಬೇಕು ಅಂತ ನೀವು ಕೇಳ್ತೀರಾ? ನಾನು ಏನು ಆ ವಿಚಾರ ಎತ್ತದಲ್ಲ. ಏನು ಹೈಕಮಾಂಡ್ ಉಂಟು, ನಾಯಕತ್ವ ಉಂಟು ಅಷ್ಟೇ. ನಮಗೂ ನಾಯಕತ್ವ ಸಂಬಂಧ ಇಲ್ಲ. ನಮ್ದೇನಿದ್ರು ಪುನರ್ರಚನೆ ಆಗ್ಬೇಕು, ನಾವು ಮಂತ್ರಿಗಳು ಆಗ್ಬೇಕು ಅಷ್ಟೇ. ಒಂದೇ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.